ಅಲ್ಲಾವುದ್ದೀನ್ ಖಿಲ್ಜಿ ಅಂತಾನೆ, ನಾನು ನಿನ್ನ ಹೆಂಡತಿಯ ಸೌಂದರ್ಯವನ್ನು ಒಂದು ಬಾರಿ ಕನ್ನಡಿಯಲ್ಲಿ ನೋಡ್ತೀನಿ. ಅವಾಗ ರಾಜಾ ರತನ್ ಸಿಂಗನಿಗೆ ಭಯಂಕರ ಸಿಟ್ಟು ಬಂತು. ರಾಜಾ ರತನ್ ಸಿಂಗ್ ಅಂದ, ನನ್ನ ಹೆಂಡತಿಯ ಮುಖವನ್ನು ಕನ್ನಡಿಯನ್ನು ನೋಡ್ಲಕ್ಕದು ಗೊಂಬೆ ಅಂತ ತಿಳ್ಕೊಂಡಿಲ್ಲ ಅಂತಂದ. ಅಳ್ಳಕ್ಕೆ ಶುರು ಮಾಡಿದ. ಮಂತ್ರಿಗಳು ಸಮಾಧಾನ ಮಾಡಿದರು. ಇನ್ನೇನು ತನ್ನ ಸೈನ್ಯವನ್ನು ತೆಗೆದುಕೊಂಡು ರೆಡಿ ಆಗ್ಬೇಕನ್ನದಾಗ ಮತ್ತೆ ಒಂದು ಪತ್ರ ಬರದ, ಪ್ರೀತಿಯ ತಂದೆಯಾಗಿರುವಂಥ ಜಲಾಲುದ್ದೀನ್ ಖಿಲ್ಜಿಯೇ, ನಿನ್ನ ಸೈನ್ಯವನ್ನು ಕಂಡ್ರೆ ನನಗೆ ಭಯ ಅನಿಸಕತ್ತದ, ನಿನ್ನ ಸೈನ್ಯವನ್ನು ಏಕೆ ಬಿಟ್ಟು ಬರಬಾರದು. ಮತ್ತೆ ಅಳ್ಳಕ್ಕೆ ಶುರು ಮಾಡಿದ. ನನ್ನ ಸೈನ್ಯ ಕಂಡ್ರೆ ಅವ್ನು ಭಯ ಅಂತ, ಎಷ್ಟು ಗೌರವ ಇದೆ ವಿಚಾರ ಮಾಡ್ರಿ. ಇವನ್ನ ಮಂತ್ರಿಗಳು ಏನೋ ಅವ್ನು ಸೆಕ್ಯೂರಿಟಿ ಇದ್ದಾರೆ, ಅವ್ರು ತೊಗೊಂಡ, ಅವ್ರು ತೊಗೊಂಡು ಹೋಗೋದ್ರೆ ಒಂದು 10-12 ಕಿಲೋಮೀಟರ್ ಆಗಿತ್ತು. ಮತ್ತೊಂದು ಪತ್ರ ಬರದ, ಪ್ರೀತಿಯ ತಂದೆಯವರೇ, ನಿಮ್ಮ ಮಂತ್ರಿ ಕಂಡ್ರೆ ನನಗೆ ಭಯ ಅನಿಸ್ತದ, ನಾನು ನೀನು ಸಪ್ರೇಟಾಗಿ ಮಾತಾಡಬೇಕು, ನಾನು 100 ಪ್ಲಾನ್ಗಳದಾವೆ. ಮತ್ತೆ ಬಂದ. ಇನ್ನೇನು 10 ಕಿಲೋಮೀಟರ್ ದಾಟಿ ಎಲ್ಲ ಬರೋದ್ರಾಗೆ ಹರಿತವಾದ ಕತ್ತಿಯನ್ನು ತೆಗೆದುಕೊಂಡು ಅವನ ರುಂಡವನ್ನು ಕತ್ತರಿಸುವುದರ ಮೂಲಕ ಸ್ವತಃ ಸಾಕು ತಂದೆಯನ್ನು ಕತ್ತರಿಸಿ ಅಧಿಕಾರಕ್ಕೆ ಬಂದಂಥ ವ್ಯಕ್ತಿ ಯಾರು ಅಂತಂದ್ರೆ ಅದು ಅಲ್ಲಾವುದ್ದೀನ್ ಖಿಲ್ಜಿ ಅಂತ ಕರಿತೀವಿ. ಅಲ್ಲಾವುದ್ದೀನ್ ಖಿಲ್ಜಿ ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲಾವಧಿ 1296ರಿಂದ 1316. ಮುಗಿಸೇಬಿಟ್ಟವನು. ಹಂಗೆ ಇತಿಹಾಸದ ಪುಟದಲ್ಲಿ ಹಂಗೆ ಇದೆ, ಏನೋ ಮಾಡೋಕ್ಕಾಗಲ್ಲ. 1296ರಿಂದ 1316ರವರೆಗೆ ಅಲ್ಲಾವುದ್ದೀನ್ ಖಿಲ್ಜಿ ಅಧಿಕಾರಕ್ಕೆ ಬಂದ. ಮಧ್ಯಯುಗೀನ ಭಾರತದ ಇತಿಹಾಸದಲ್ಲಿ ತನ್ನನ್ನು ತಾನು 2ನೇ ಅಲೆಕ್ಸಾಂಡರ್ ಅಂತ ಕರ್ಕೊಂಡ. ಮಾರುಕಟ್ಟೆಗೆ ಅತ್ಯಂತ ಪ್ರಸಿದ್ಧಿಯಾಗಿರುವಂಥ ದೊರೆ ಇತ್ತ. ವಿಷಯ ಕೊಟ್ಟಿಲ್ಲ ನೀನು ಕೊಡಿ, ಯಾವ ವಿಷಯ ಕೊಟ್ಟನ, ನಾವು ನಾ ಹೇಳಿದ್ ಕೇಳಪ್ಪ. ಮಾರುಕಟ್ಟೆಯನ್ನು ಸುಧಾರಣೆ ಮಾಡಿದ, ಕಂದಾಯ ವ್ಯವಸ್ಥೆಯನ್ನು ಸುಧಾರಣೆ ಮಾಡಿದ, ಆಡಳಿತ ಪದ್ಧತಿಯನ್ನು ಸುಧಾರಣೆ ಮಾಡಿದ, ತನ್ನನ್ನು ತಾನು ಸಿಕಂದರ್ ಈ ಸಹಾನಿ ಅಂತ ಕರ್ಕೊಂಡ, 2ನೇ ಅಲೆಕ್ಸಾಂಡರ್ ಅಂತ ಕರ್ಕೊಂಡ. ದೆಹಲಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಜ್ಯೂಸನ್ನು ನಿಷೇಧ ಮಾಡಿದಂಥ ವ್ಯಕ್ತಿ. ಮಧ್ಯಯುಗೀನ ಭಾರತ ಇತಿಹಾಸದಲ್ಲಿ ದೆಹಲಿಯಲ್ಲಿ ಮದ್ಯಪಾನವನ್ನು ನಿಷೇಧ ಮಾಡಿದ ವ್ಯಕ್ತಿ. ಇದೇ ಕ್ವಶನ್ ಆಗಿದೆ ನೋಡಿ. ಮದ್ಯಪಾನವನ್ನು ನಿಷೇಧ ಮಾಡಿದಂಥ ವ್ಯಕ್ತಿ, ತನ್ನನ್ನು ತಾನು ಸಿಕಂದರ್ ಈ ಸಹಾನಿ ಅಂದ್ರೆ ಏನು, 2ನೇ ಅಲೆಕ್ಸಾಂಡರ್, ತನ್ನನ್ನು ತಾನು 2ನೇ ಅಲೆಕ್ಸಾಂಡರ್ ಅಂತ ಕರ್ಕೊಂಡ. ದೆಹಲಿಯಲ್ಲಿ ಮದ್ಯಪಾನವನ್ನು ನಿಷೇಧ ಮಾಡಿದ. ಬಹಳ ವಿಶಿಷ್ಟವಾಗಿರುವಂತ ಸೈನ್ಯ ಆಡಳಿತದಲ್ಲಿ ಸಾಕಷ್ಟು ಈ ಚೆಹರ್ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ನವ ಮುಸಲ್ಮಾನರನ್ನ ಒಂದೇ ವೇದಿಕೆಯಲ್ಲಿ ಕೊಲೆ ಮಾಡ್ತಾನೆ. ಚೆರಿ ಮತ್ತು ಗರಿ ಅನ್ನುವಂಥ ಪದ್ಧತಿಯನ್ನು ಜಾರಿಗೆ ತಂದ. ಶಹನಿ ಮಂಡಿ ಅನ್ನುವಂಥ ಒಂದು ಧಾನ್ಯದ ಮಾರುಕಟ್ಟೆಯನ್ನು ಜಾರಿಗೆ ತಂದ. ದಿವಾನಿ ರಿಯಾಲ್ ಅನ್ನುವಂಥ ಒಂದು ಮಾರುಕಟ್ಟೆಯನ್ನು ಜಾರಿಗೆ ತರ್ತಾನೆ. ಮಾರುಕಟ್ಟೆಯಲ್ಲಿ ಬದಲಾವಣೆ ಮಾಡಿರತಕ್ಕಂಥ ವ್ಯಕ್ತಿ ಯಾವ, ಐಸ್ ಕ್ರೀಮ್ ನಿಷೇಧ ಮಾಡ್ಯಾನೋ ನೋಡಿ. ಸಿಕಂದರ್ ಈ ಸಹಾನಿ ಹಾಗೂ ಮದ್ಯಪಾನವನ್ನು ನಿಷೇಧ ಮಾಡಿದಂತ ಈ ಅಲ್ಲಾವುದ್ದೀನ್ ಖಿಲ್ಜಿ ಇತಿಹಾಸನೇ ಒಂದು ಅದ್ಭುತ. ಹಾಗಾದ್ರೆ ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲಾವಧಿ 1296ರಿಂದ 1316ರವರೆಗೆ. ನೋಟ್ಸ್ ಮಾಡ್ಕೊಡ್ರಿ ಎಲ್ಲರೂ. ಈ ಸಂತತಿಯ ಅತ್ಯಂತ ಪ್ರಸಿದ್ಧ ದೊರೆ, ಇವನ ಮೂಲ ಹೆಸರೇನು, ಅಲಿ ಗುಸ್ರಾವ್ ಅಂತ ಕರಿತೀವಿ. ಅಲಿ ಗುಸ್ರಾವ್. ಈ ಅಲಿ ಗುಸ್ರಾವ್ ಅನ್ನು ವಹಿಸಿಕೊಂಡಿರ್ತಕ್ಕಂಥ ಅಲ್ಲಾವುದ್ದೀನ್ ಖಿಲ್ಜಿ, ಅವನ ವಿಶೇಷ ಏನು ಅಂದ್ರೆ ಇಡೀ ಭಾರತ ದೇಶವನ್ನು ಆಳಬೇಕು ಅಂತ, ಅಖಂಡ ಭಾರತ ದೇಶವನ್ನು ಆಳುವುದೇ ಅವನ ಉದ್ದೇಶ ಆಗಿತ್ತು. ಅವನು 2 ರೀತಿಯ ದಂಡಯಾತ್ರೆಗಳನ್ನು ಮಾಡಿದ. 2 ರೀತಿಯ ದಂಡಯಾತ್ರೆಗಳು ಯಾವುವು? ಒಂದು ಉತ್ತರ ಭಾರತದ ಮೇಲೆ ದಂಡಯಾತ್ರೆ, ಇನ್ನೊಂದು ದಕ್ಷಿಣ ಭಾರತದ ಮೇಲೆ ದಂಡಯಾತ್ರೆ. ಅವನ 2 ದಂಡಯಾತ್ರೆಗಳು, ಉತ್ತರ ಭಾರತದ ದಂಡಯಾತ್ರೆ, ಇನ್ನೊಂದು ದಕ್ಷಿಣ ಭಾರತದ ದಂಡಯಾತ್ರೆ. ಉತ್ತರ ಭಾರತದ ದಂಡಯಾತ್ರೆಯ ನಾಯಕರು ಯಾರಂತ ಕ್ವಶನ್ ಕೇಳನ್. ಒಬ್ಬ ಉಲಗ ಖಾನ್, ಎರಡನೇದವ ಜಾಫರ್ ಖಾನ್, ಇನ್ನೊಬ್ಬವ ನಸ್ರತ್ ಖಾನ್. ಇದೇ ಕ್ವಶನ್ ಆಗಿದೆ. ನಸ್ರತ್ ಖಾನ್. ಇವರೆಲ್ಲ ಉತ್ತರ ಭಾರತದ ದಂಡಯಾತ್ರೆಯ ನಾಯಕರು. ದಕ್ಷಿಣ ಭಾರತದ ದಂಡಯಾತ್ರೆಯ ನಾಯಕ ಯಾರಂದ್ರೆ ಮಲ್ಲಿಕಾಫರ್ ಅನ್ನುವಂಥ ವ್ಯಕ್ತಿ ದಕ್ಷಿಣ ಭಾರತದ ದಂಡಯಾತ್ರೆ ನಾಯಕ. ಆದರೆ ಉತ್ತರ ಭಾರತದಲ್ಲಿ 3 ಪ್ರಸಿದ್ಧವಾಗಿರುವಂಥ ದಂಡ ನಾಯಕರನ್ನು ಗುರುತಿಸ್ತೀವಿ. ಆ 3 ದಂಡ ನಾಯಕರು ಯಾರು ಅಂತಂದ್ರೆ ಒಬ್ಬ ಉಲಗ ಖಾನ್ ಅನ್ನುವಂಥ ವ್ಯಕ್ತಿ, ಜಾಫರ್ ಖಾನ್ ಅನ್ನುವಂಥ ವ್ಯಕ್ತಿ, ನಸ್ರತ್ ಖಾನ್ ಅನ್ನುವಂಥ ವ್ಯಕ್ತಿ. ದಕ್ಷಿಣ ಭಾರತದ ದಂಡ ನಾಯಕ ಯಾರಂದ್ರೆ ಮಲ್ಲಿಕಾಫರ್, ಹಜಾರ ದಿನಾರ್ ಅಂತ ಕರೀತಾರ ಅವನನ್ನು.
ಹಾಗಾದ್ರೆ ಉತ್ತರ ಭಾರತದ ಮೇಲೆ ದಂಡಯಾತ್ರೆಯನ್ನು ಮಾಡ್ತಾನೆ. ಅಂದ್ರೆ ಸಾಮ್ರಾಜ್ಯದ ಸಂಪತ್ತನ್ನು ಕೊಳ್ಳೆ ಹೊಡಿಬೇಕು, ತನ್ನ ಬಗ್ಗೆ ಒಂದು ವಿಶಿಷ್ಟವಾಗಿರುವಂತ ಹವಾ ಮೂಡಿಸ್ಬೇಕಂತ ಆಸೆ ಒಂದು. ಹಾಗಾದ್ರೆ ಗುಜರಾತದ ಮೇಲೆ ದಂಡೆತ್ತಿ ಬಂದ ಫಸ್ಟ್ ಅವನ ದಾಳಿ ನೋಡಿ, ಮಧ್ಯಯುಗೀನ ಭಾರತ ಇತಿಹಾಸದಲ್ಲಿ ಆತನ ಉತ್ತರ ಭಾರತ ದಂಡಯಾತ್ರೆಗಳಲ್ಲಿ ಪ್ರಥಮ ದಂಡಯಾತ್ರೆ ಯಾವುದು? ಗುಜರಾತದ ಮೇಲೆ ದಾಳಿಯನ್ನು ಮಾಡಿದ. ಗುಜರಾತದ ಮೇಲೆ ಫಸ್ಟ್ ದಾಳಿ ಮಾಡ್ತಾನೆ. ಯಾವ ವರ್ಷ? 1298. 1298 ಗುಜರಾತದ ಮೇಲೆ ದಂಡೆತ್ತಿ ಹೋದ. ಗುಜರಾತ್ ರಾಜ್ಯದಲ್ಲಿ ಯಾರು ಆಳ್ವಿಕೆ ಮಾಡ್ತಿದ್ರಂದ್ರ ರಾಜ ಕರ್ಣದೇವ ಅಂತ ಆಳ್ವಿಕೆ ಮಾಡ್ತಿದ್ದ. ಈ ರಾಜ ಕರ್ಣದೇವ ಅನ್ನುವಂಥ ವ್ಯಕ್ತಿ ಆಳ್ವಿಕೆ ಮಾಡುವಾಗ ಇವನ ಮೇಲೆ ದಾಳಿಯನ್ನ ಮಾಡಿ ಸಂಪತ್ತನ್ನು ಕೊಳ್ಳೆ ಹೊಡಿಬೇಕು. ಈ ರಾಜ ಕರ್ಣದೇವನ ರಾಜಧಾನಿ ಯಾವುದಾಗಿತ್ತಂದ್ರೆ ಅನಿಲವಾಡ ಅಂತ. ಅನಿಲವಾಡ ಅನ್ನುವಂಥದ್ದು ಈತನ ರಾಜಧಾನಿಯಾಗಿತ್ತು. ಅನಿಲವಾಡದ ರಾಜನಾಗಿರುವಂಥ ರಾಜ ಕರ್ಣದೇವನ ಮೇಲೆ ಯಾಕೆ ದಾಳಿ ಮಾಡಿದ ಅಂದ್ರ, ಈ ರಾಜ ಕರ್ಣದೇವನ ಹೆಂಡತಿ ಕಮಲಾದೇವಿ ರಾಜ ಕರ್ಣದೇವನ ಮಗಳು ದೇವಿಲಾದೇವಿ ಇವರಿಬ್ಬರು ರಜಪೂತ ಸುಂದರವಾದಂಥ ಹೆಣ್ಣು ಮಕ್ಕಳು. ಮಗಳು ಹೆಂಡತಿ ಕಮಲಾದೇವಿ, ಮಗಳು ದೇವಿಲಾದೇವಿ ಸಾಮ್ರಾಜ್ಯದ ಸಂಪತ್ತನ್ನು ಕೊಳ್ಳೆ ಹೊಡೆಯುವುದರ ಜೊತೆಗೆ ಅಲ್ಲಿ ಹೆಣ್ಣು ಮಕ್ಕಳನ್ನು ಅಪಹರಿಸಬೇಕು ಅಂತೇಳಿ ಈ ಅಲ್ಲಾವುದ್ದೀನ್ ಖಿಲ್ಜಿ 1298ರಲ್ಲಿ ರಾಜ ಕರ್ಣದೇವನ ಮೇಲೆ ದಾಳಿ ಮಾಡಿದ. ಅನಿಲವಾಡದ ಮೇಲೆ ದಂಡೆತ್ತಿ ಹೋದ. ಆಗ ಖಿಲ್ಜಿ ಮತ್ತು ಆತನ ಸೇನಾಪತಿಗಳು ಇಬ್ರು, ಒಬ್ಬರು ಜಾಫರ್ ಖಾನ್ ಅನ್ನುವಂಥ ವ್ಯಕ್ತಿ, ಇನ್ನೊಬ್ಬ ನಸರತ್ ಖಾನ್. ಇದು ಕ್ವಶನ್ ಆಗಿದೆ. ಇವರಿಬ್ಬರು ದಂಡೆತ್ತಿ ಹೋದ್ರಲ್ಲಿ ಇಲ್ಲಿ ಉಲಗ ಖಾನ್ ಬರಂಗಿಲ್ಲ. ಜಾಫರ್ ಖಾನ್ ಮತ್ತು ನಸರತ್ ಖಾನ್ ಅನ್ನುವಂಥ ವ್ಯಕ್ತಿಗಳು ರಾಜ ಕರ್ಣದೇವನನ್ನು ಸೋಲಿಸಿದರು. ರಾಜ ಕರ್ಣದೇವನನ್ನು ಸಂಪೂರ್ಣವಾಗಿ ಸೋಲಿಸಿ ಅವನ ಸಾಮ್ರಾಜ್ಯವನ್ನು ಕೊಳ್ಳೆ ಹೊಡೆಯುವ ಸಮಯದಲ್ಲಿ ರಾಜ ಕರ್ಣದೇವ ಅಂದ, ಇವರು ವಿಕೃತವಾಗಿರುವಂಥ ಮನಸ್ಸು ಹೊಂದಿದವರು ಅಂತ ತಿಳ್ಕೊಂಡು ಶರಣಾಗತಿಯಾಗದೆ ತನ್ನ ಮಗಳಾಗಿರುವಂಥ ದೇವಿಲಾದೇವಿಯನ್ನು ಕರ್ಕೊಂಡು ದಕ್ಷಿಣ ಭಾರತಕ್ಕೆ ಬರ್ತಾನೆ. ಎಲ್ಲಿ? ಮಹಾರಾಷ್ಟ್ರದ ದೇವಗಿರಿ ಅನ್ನುವಂಥ ಸ್ಥಳಕ್ಕೆ ಬಂದು ಆ ದೇವಗಿರಿಯ ಅರಸರಿಂದ ಆಶ್ರಯವನ್ನು ಪಡ್ಕೋತಾನೆ. ಅವಾಗ ಅಲ್ಲಾವುದ್ದೀನ್ ಖಿಲ್ಜಿ, ಜಾಫರ್ ಖಾನ್, ನಸರತ್ ಖಾನ್ ಏನು ಮಾಡಿದ್ರು ಅಂದರೆ ಆ ಸಂಪತ್ತನ್ನು ಕೊಳ್ಳೆ ಹೊಡೆದು ಕಮಲಾದೇವಿಯನ್ನು ಕರ್ಕೊಂಡು ತಮ್ಮ ಸಾಮ್ರಾಜ್ಯಕ್ಕೆ ತೆಗೆದುಕೊಂಡು ಹೋಗಿ ಕಮಲಾದೇವಿಯನ್ನು ಪಟ್ಟದ ರಾಣಿಯನ್ನಾಗಿ ಸ್ವೀಕಾರ ಮಾಡಿದರು. ಅಲ್ಲೇ ಒಬ್ಬ ಮಂಗಳಮುಖಿ ಇದ್ದ, ಅವನಿಗೆ 1000 ಅಮೌಂಟ್ ಕೊಟ್ಟರು. 1000 ಹಣವನ್ನು ಕೊಟ್ಟು 1000 ದಿನಾರ್ ಅಂತ ಕರೀತಾರೆ ಅದನ್ನು. ಆ 1000 ದಿನಾರವನ್ನು ಕೊಟ್ಟು ಒಬ್ಬ ಮನುಷ್ಯನನ್ನು ಖರೀದಿ ಮಾಡ್ತಾರೆ. ಅವನ ಹೆಸರೇನು ಅಂತಂದ್ರೆ ಮಲ್ಲಿಕಾಫರ್ ಅಂತ ಕರೀತಾರೆ. ಕಫೂರ್ 1000 ದಿನಾರ್ ಅಂತ ಕರೀತಾರೆ ಅವನನ್ನು. ಕಫೂರ್ 1000 ದಿನಾರ್ ಅಂದ್ರು ಒಂದೇ, ಮಲ್ಲಿಕಾಫರ್ ಅಂದ್ರು ಒಂದೇ. 1000 ದಿನಾರಗಳನ್ನು ಕೊಟ್ಟು ಅವನನ್ನು ಖರೀದಿ ಮಾಡಲಾಯಿತು. ಇದು ಉತ್ತರ ಭಾರತದ ದಾಳಿಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾಡಿದಂಥ ದಾಳಿ, ಗುಜರಾತದ ಮೇಲೆ ದಾಳಿ. ಆ ಗುಜರಾತದ ರಾಜನಾಗಿರುವಂಥ ರಾಜ ಕರ್ಣದೇವನ ಮೇಲೆ ದಂಡೆತ್ತಿ ಹೋಗಿ ಅನಿಲವಾಡದಲ್ಲಿರುವಂಥ ರಾಜ ಕರ್ಣದೇವನನ್ನು ಸೋಲಿಸಿ ಅವಳಿಂದ ಸಂಪತ್ತನ್ನು ಕೊಳ್ಳೆ ಹೊಡೆದು ಕಮಲಾದೇವಿಯನ್ನು ಅಪಹರಿಸಿಕೊಂಡು ಹೋಗಿ ಅವಳನ್ನು ಪಟ್ಟದ ರಾಣಿಯನ್ನಾಗಿ ಮಾಡಿಕೊಂಡು 1000 ಹಣವನ್ನು ಕೊಟ್ಟು 1000 ದಿನಾರ್ ಅಂತ ಏನು ಕರಿತೀವಿ, ಕಫರ್ 1000 ದಿನಾರ್ ಎನಿಸಿಕೊಂಡಂಥ ಮಲ್ಲಿಕಾಫರ್ನನ್ನು ತನ್ನ ದಂಡನಾಯಕನನ್ನಾಗಿ, ದಕ್ಷಿಣ ಭಾರತ ದಂಡನಾಯಕನಾಗಿ ಸ್ವೀಕಾರ ಮಾಡಲಾಯಿತು ಅಂತ ನೋಡ್ತೀವಿ. ಇಷ್ಟಾದರೂ ಸಮಾಧಾನ ಆಗಲಿಲ್ಲ ಅಲ್ಲಾವುದ್ದೀನ್ ಖಿಲ್ಜಿಗೆ. ಅಲ್ಲಾವುದ್ದೀನ್ ಖಿಲ್ಜಿ ಏನು ಮಾಡಿದ? ರಣತಂಬೂರದ ಮೇಲೆ ದಾಳಿ ಮಾಡ್ತಾನೆ. ಗುಜರಾತ್ ಹಾಗೂ ರಾಜಸ್ಥಾನದ ಗಡಿ ಪ್ರದೇಶ ಅವನ ಎರಡನೇ ದಾಳಿ ಅಂತ ಕರಿತೀವಿ. 1300ರಲ್ಲಿ ಅವನು ಮಾಡಿದಂಥ ಎರಡನೇ ದಾಳಿ ಯಾವುದು? ರಣತಂಬೂರದ ಮೇಲೆ ದಾಳಿ. ರಣತಂಬೂರದಲ್ಲಿ ಒಬ್ಬ ರಾಜ ಇದ್ದ. ಆ ರಣತಂಬೂರದ ರಾಜನ ಹೆಸರೇನೆಂದ್ರೆ ಯಾರು? ಅಮ್ಮೀರ ದೇವ ಅಂತ ಕರಿತೀವಿ. ಆ ರಣತಂಬೂರದ ಅರಸನಾಗಿರುವಂತ ಅಮ್ಮೀರ ದೇವ ಇವ ಏನು ಒಂದು ತಪ್ಪು ಮಾಡಿದ್ದ ಅಂತಂದ್ರೆ, ಈ ಅಲ್ಲಾವುದ್ದೀನ್ ಖಿಲ್ಜಿ ಅಧಿಕಾರಕ್ಕೆ ಬರುವಂತ ಸಮಯದಲ್ಲಿ ತನ್ನ ಸಾಕು ತಂದೆಯಾಗಿರುವಂತ ಜಲಾಲುದ್ದೀನ್ ಖಿಲ್ಜಿಯನ್ನ ಕೊಲೆ ಮಾಡಿದಾಗ ಆ 30,000 ನವ ಮುಸಲ್ಮಾನರಿದ್ದರಲ್ಲ, ಆ 30,000 ನವ ಮುಸಲ್ಮಾನರು ಆ ಪ್ರದೇಶ ಬಿಟ್ಟು ಓಡಿ ಬರ್ತಾರೆ. ಓಡಿ ಬಂದಾಗ ಆ 30,000 ನವ ಮುಸಲ್ಮಾನರಿಗೆ ಈತ ಆಶ್ರಯ ಕೊಡ್ತಾನೆ.
ಅವಾಗ ಆ 30,000 ನವ ಮುಸಲ್ಮಾನರಿಗೆ ಆಶ್ರಯ ಕೊಟ್ಟಂತ ಸಮಯದಲ್ಲಿ ಇಲ್ಲ ನನ್ನ ವೈರಿ ಇವ ನವ ಮುಸಲ್ಮಾನರಿಗೆ ಆಶ್ರಯ ಕೊಟ್ಟಾನ ಅಂತಂದ್ರೆ ನಾನು ಬಿಡಂಗಿಲ್ಲ ಅಂತ ತಿಳ್ಕೊಂಡು ರಣತಂಬೂರದ ಮೇಲೆ ದಂಡೆತ್ತಿ ಬಂದ. ಆದರೆ ರಾಣ ಅಮೀರ ದೇವನ ಮಂತ್ರಿ ಮಲಿಕ ದೇವ ಅನ್ನುವಂಥ ವ್ಯಕ್ತಿ ಇದ್ದ. ಅಮೀರ ದೇವನ ಮಂತ್ರಿ ಮಲಿಕ ದೇವ, ಆ ಮಲಿಕ ದೇವ ಏನು ಮಾಡಿದ ಅಂತಂದ್ರೆ ಒಳ ಒಪ್ಪಂದವನ್ನು ಮಾಡಿಕೊಂಡ. ಯಾರೊಂದಿಗೆ ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿಯೊಂದಿಗೆ ಒಳ ಒಪ್ಪಂದ ಮಾಡಿಕೊಂಡು ನಾನು ಕೋಟೆಯ ಬಾಗಿಲುಗಳನ್ನು ಓಪನ್ ಮಾಡಿಸ್ತೀನಿ, ನಿಮಗೆ ನಾನು ಸಹಾಯ ಮಾಡ್ತೀನಿ ಅಂತ ತಿಳ್ಕೊಂಡು ಆ ಮಲ್ಲಿಕ ದೇವನ ಮೋಸದಿಂದ ಈ ರಣತಂಬೂರದ ಅರಸನಾಗಿರುವಂಥ ಅಮೀರ ದೇವ ಸೋಲ್ತಾನೆ, ಶರಣಾಗತಿಯಾದ. ಘೋಷಣೆ ಹೇಳಿ ನಿಮ್ಗೆ ಇತಿಹಾಸದ ಪುಟದಲ್ಲಿ ಸೋತಿದ್ದು ಬೇರೆಯವರಿಂದಲ್ಲ, ಸೋತಿದ್ದು ನಮ್ಮವರಿಂದಲೇ ಅಂತ. ಹೌದು, 11 ತಿಂಗಳ ಕಾಲ ಮುತ್ತಿಗೆ ಹಾಕಿ ಆ ಒಂದು ಪ್ರದೇಶವನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾದರು. ಇನ್ನು 1303ರಲ್ಲಿ ವೆರಿ ಇಂಪಾರ್ಟೆಂಟ್, 1303ರಲ್ಲಿ ಮಾಡಿದಂಥ ದಾಳಿ ಯಾವುದಂದ್ರೆ ಚಿತ್ತೋಡದ ಮೇಲೆ ದಾಳಿ. ಚಿತ್ತೋಡ ಸಂಸ್ಥಾನ ಅಂದ್ರು ಒಂದೇ, ಮೇವಾರ ಸಂಸ್ಥಾನ ಅಂದ್ರು ಒಂದೇ. ಮೇವಾರ ಸಂಸ್ಥಾನ ಚಿತ್ತೋಡದ ಮೇಲೆ ದಂಡೆತ್ತಿ ಅಲ್ಲಾವುದ್ದೀನ್ ಖಿಲ್ಜಿ ಹೋಗ್ತಾನೆ. ಚಿತ್ತೋಡದ ಅರಸನಾಗಿರುವಂಥ ರಾಜ ರತನ್ ಸಿಂಗ್ ಅಂತ ಕರಿತೀವಿ. ಆ ರಾಜ ರತನ್ ಸಿಂಗ್ ಅನ್ನುವಂಥ ವ್ಯಕ್ತಿ ಏನು ಅಲ್ಲಾವುದ್ದೀನ್ ಖಿಲ್ಜಿ ದಾಳಿ ಮಾಡಿದ್ನಲ್ಲ ಪ್ರಶ್ನೆ ಮಾಡ್ತಾನ, ನೀ ಯಾಕೆ ನನ್ನ ಮೇಲೆ ದಾಳಿ ಮಾಡಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಚಿತ್ತೋಡ ಸಂಸ್ಥಾನ ಇದೊಂದು ರಜಪೂತ ಸಂಸ್ಥಾನ, ಮೇವಾರ ಸಾಮ್ರಾಜ್ಯ, ಚಿತ್ತೋಡ ಸಂಸ್ಥಾನ. ರಾಜ ರತನ್ ಸಿಂಗ್ ಪ್ರಶ್ನೆ ಮಾಡಿದ, ನನ್ನ ಮ್ಯಾಗ ಯಾಕೆ ದಾಳಿ ಮಾಡಿದೀನಿ? ನನ್ನಲ್ಲಿ ಬಂಗಾರ ಇದೆಯಾ, ರೊಕ್ಕ ಇದೆಯಾ, ರೂಪಾಯಿ ಇದೆಯಾ, ಆಸ್ತಿ ಇದೆಯಾ, ಅಂತಸ್ತಿದೆಯಾ, ನೀ ಯಾಕೆ ನನ್ನ ಮೇಲೆ ದಾಳಿ ಮಾಡಿದೆ ಅಂದಾಗ ಅಲ್ಲಾವುದ್ದೀನ್ ಖಿಲ್ಜಿ ಅಂತಾನೆ, ನಾನು ನಿನ್ನ ಹೆಂಡತಿಯ ಸೌಂದರ್ಯವನ್ನು ಒಂದು ಬಾರಿ ಕನ್ನಡಿಯಲ್ಲಿ ನೋಡ್ತೀನಿ. ಅವಾಗ ರಾಜ ರತನ್ ಸಿಂಗನಿಗೆ ಭಯಂಕರ ಸಿಟ್ಟು ಬಂತು. ರಾಜ ರತನ್ ಸಿಂಗ್ ಅಂದ, ನನ್ನ ಹೆಂಡತಿಯ ಮುಖವನ್ನು ಕನ್ನಡಿಯನ್ನು ನೋಡ್ಲಕ್ಕ ಅದು ಗೊಂಬೆ ಅಂತ ತಿಳ್ಕೊಂಡಿಲ್ಲ ಅಂತಂದ. ಅದನ್ನು ಕನ್ನಡಿಯಾಗ ತೋರಿಸು, ಕಪಾಟದಾಗ ತೋರಿಸು, ಕಿಡಿಕ್ಯಾಗ ತೋರಿಸು, ಬಾಗಿಲ್ದಾಗ ತೋರಿಸು, ಹುಚ್ಚಪ್ಪ ಆಗಲ್ಲ ಅಂದವ. ರಾಜ ರತನ್ ಸಿಂಗನ ಮಾತುಗಳನ್ನು ಕೇಳಿ ಅಲ್ಲಾವುದ್ದೀನ್ ಖಿಲ್ಜಿ ಅಂದ, ನಾ ಏನೂ ಕೇಳಿಲ್ಲ, ನಿನ್ನ ಹೆಂಡತಿಯ ಮುಖವನ್ನು ಒಂದು ಬಾರಿ ಕನ್ನಡಿಯಲ್ಲಿ ತೋರಿಸು ಮತ್ತಂದ. ಆಗಲ್ಲ ಅಂದವ. ಅವಾಗ ಅಲ್ಲಾವುದ್ದೀನ್ ಖಿಲ್ಜಿ ವಿಚಾರ ಮಾಡಿದ, ಹೆಂಗ್ ಮಾಡೋದು, ಚಿತ್ತೋರ್ ಸಾಮ್ರಾಜ್ಯದ ಮೇಲೆ ನಾ ದಾಳಿ ಮಾಡಲೇಬೇಕಲ್ಲ. ಒಂದು ವೇಳೆ ಏನಾದರೂ ರಾಜ ರತನ್ ಸಿಂಗನನ್ನು ಸಂಹಾರ ಮಾಡಿದರೆ ಸತಿಸಗಮನ ಪದ್ಧತಿ ಇತ್ತು, ಜೋಹ್ರಾ ಪದ್ಧತಿ ಇತ್ತು. ಸತಿಸಗಮನ ಪದ್ಧತಿ, ಜೋಹ್ರಾ ಪದ್ಧತಿಯಲ್ಲಿ ಸುಮ್ ಕ್ಲಾಸ್ ಕೇಳ್ರಿ. ಸತಿಸಹಗಮನ ಪದ್ಧತಿ, ಜೋಹ್ರಾ ಪದ್ಧತಿಯಲ್ಲಿ ಆ ಹೆಣ್ಣು ಮಗಳು ಏನಾದರೂ ಸತ್ತು ಹೋದ್ರೆ ಏನು ಮಾಡ್ದಂತ ತಿಳ್ಕೊಂಡು ಈ ವಿಚಾರ ಮಾಡಕತ್ತವ. ವಿಚಾರ ಮಾಡಿ ಲಾಸ್ಟ್ ಮೂಮೆಂಟ್ ಯಾರನ್ನ ಕರೆಸಿದ ಅಂದ್ರೆ ಭಾರತದ ಗಿಳಿ ಅಮೀರ್ ಖುಸ್ರೋವನ್ನು ಕರೆಸಿದ. ಅಮೀರ್ ಖುಸ್ರೋ ದೆಹಲಿಯಿಂದ ಇಲ್ಲಿಗೆ ಬಂದ, ಚಿತ್ತೋರ ಸಾಮ್ರಾಜ್ಯಕ್ಕೆ ಬಂದ ಕುದುರೆ ಮೇಲೆ. ಅವಾಗ ಅಮೀರ್ ಖುಸ್ರೋ ಅಂದ, ಯಾಕ್ರಿ ಅಂತ ಕೇಳಿದ. ಇಲ್ಲ, ಅವರು ಒಪ್ತಾ ಇಲ್ಲ, ಅವರೊಂದಿಗೆ ನೀನು ಒಂದು ಮಾತುಕತೆಯನ್ನು ಮಾಡುವಂತ. ಅವಂದ ಎಂಥ ಕರ್ಮಪ್ಪ ಅಂತ. ಆ ಹೆಣ್ಣು ಮಗಳ ಮುಖವನ್ನು ಕನ್ನಡಿಯಲ್ಲಿ ನೋಡೋ ಸಲುವಾಗಿ ಅಲ್ಲಿಂದ ಕರೆಸನ. ಬಿಸಿಲಾಗ ಅಂಡ್ ಬ್ಯಾಸಿಗೆ ಅದ. ಒಳಗಡೆ ಹೋದ ತಕ್ಷಣ ರಾಜ ರತನ್ ಸಿಂಗ್ ಅಂದ, ಭಾರತದ ಗಿಳಿ, ಒಬ್ಬ ಶ್ರೇಷ್ಠ ಕವಿ, ಇಂಥ ವ್ಯಕ್ತಿ ನಮ್ಮ ಆಸ್ಥಾನಕ್ಕೆ ಬಂದಾನಂತ ತಿಳ್ಕೊಂಡು ಮರ್ಯಾದೆ ಕೊಟ್ಟಾಗ ರಾಜ ರತನ್ ಸಿಂಗ್ ಅಂತಾನೆ, ಕವಿಗಳು ನಮ್ಮ ಆಸ್ಥಾನಕ್ಕೆ ಬಂದಿದ್ದಾರೆ ಏನು ಅಂತ ಕೇಳಿದಾಗಿಲ್ಲ, ಅವ್ನು ಭಾಳ ಕೆಟ್ಟವದಾನ, ಮಧ್ಯವಿನ ಭಾರತ ಇತಿಹಾಸದಲ್ಲಿ ಇಂಥ ಮನುಷ್ಯನ ನೋಡೇ ಇಲ್ಲ ಅಂತ ತಿಳ್ಕೊಂಡು ಭಾಳ ಕೆಟ್ಟವದಾನ, ಭಾಳ ಸರಿಯಾದಂಥ ವ್ಯಕ್ತಿ ಅಲ್ಲ, ಒಂದು ಬಾರಿ ಕನ್ನಡಿಯಲ್ಲಿ ಆ ಹೆಣ್ಣು ಮಗಳ ಮುಖವನ್ನು ತೋರಿಸಿರಂದಾಗ ಅವಾಗ ರಾಜ ರತನ್ ಸಿಂಗ್ ಅಂತಾನೆ, ನಾನು ಹೆಂಡತಿನ ಕರಿತೀನಿ ವೇಟ್ ಮಾಡ್ರಿ ಅಂತಂದಾಗ ಬರ್ತಾಳೆ. ಬಂದು ಒಂದು ಮಾತು ಹೇಳ್ತಾಳೆ, ನನ್ನ ಮುಖವನ್ನು ಆತ ನೋಡುವುದಾದರೆ ನನ್ನ ಸಾಮ್ರಾಜ್ಯದ ರಕ್ಷಣೆಗಾಗಿ, ನನ್ನ ಗಂಡನ ರಕ್ಷಣೆಗಾಗಿ, ನನ್ನ ಸೈನ್ಯದ ರಕ್ಷಣೆಗಾಗಿ ನನ್ನ ಮುಖವನ್ನು ಕನ್ನಡಿಯಲ್ಲಿ ತೋರಿಸ್ತೀನಿ. ಆದರೆ ನನ್ನ ಮುಖವನ್ನು ನೋಡುವುದಾದರೆ ಸಹೋದರ ಭಾವನೆಯಲ್ಲಿ ನೋಡಬೇಕು ಅಂತ. ನೋಡಿ ಎಂಥ ಅದ್ಭುತವಾದಂಥ. ನನ್ನ ಮುಖವನ್ನು ನೋಡುವುದಾದರೆ ಸಹೋದರ ಭಾವನೆಯಲ್ಲಿ. ಒಂದು ವಿಶೇಷ ಏನಂದರೆ ಸರಿಸುಮಾರು 3,000 ಹೆಣ್ಣು ಮಕ್ಕಳೊಂದಿಗೆ ಆ ಜೋಹ್ರಾ ಪದ್ಧತಿಯಿಂದ ಹೊರಗಡೆ ಬರುವಾಗ, ಪರದಾ ಪದ್ಧತಿ ಇತ್ತು, ಆ ಪರದಾ ಪದ್ಧತಿಯಿಂದ ಹೊರಬರುವಾಗ ಅಮೀರ್ ಖುಸ್ರೋ ಹೇಳ್ತಾನೆ, ಅವಳ ಮುಖವನ್ನು ಮೊದಲು ಬಾರಿಗೆ ನೋಡಿ ನಾನೇ ಜಗದಾಶ್ಚರ್ಯಪಟ್ಟೆ ಅಂತ. ಅಷ್ಟು ಸೌಂದರ್ಯವಾಗಿರುವಂಥ ಹೆಣ್ಣು ಮಗಳು. ಅವಳ ಮುಖ ನೋಡಿದ ತಕ್ಷಣ ನಾನೇ ಜಗದಾಶ್ಚರ್ಯಪಟ್ಟೆ. 70-80 ವರ್ಷದ ಯಾರು ಅಮೀರ್ ಖುಸ್ರೋನೇ ಈ ಮಾತನ್ನು ಹೇಳ್ತಾನಂದ್ರೆ ಲೈಲು ಅಂಡ್ ಮಜ್ನು ಅನ್ನುವಂಥ ವಿಚಾರ ಬರ್ತದಲ್ಲಿ. ಆಯ್ತಂತೇಳಿ ಕನ್ನಡಿಯಲ್ಲಿ ಮುಖ ತೋರ್ಸಕ್ಕೆ ರೆಡಿ ಆದರು. ಕನ್ನಡಿಯಲ್ಲಿ ಮುಖ ತೋರಿಸಿದ್ರು. ಅಲ್ಲಾವುದ್ದೀನ್ ಖಿಲ್ಜಿ ಕೆಳ ನಿಂತಿದ್ದ. ಕನ್ನಡಿಯಲ್ಲಿ ಮುಖ ನೋಡಿದ ತಕ್ಷಣ ಮೂರ್ಛೋಗಿ ಬಿದ್ದುಬಿಟ್ಟು. ಮೂರ್ಛೋಗಿ ಬಿದ್ದಾಗ ಉಲಕ್ ಖಾನ, ನಸರತ್ ಖಾನ, ಜಾಫರ್ ಖಾನ ಕಪಾಳಿ ಹೊಡೆದ ನೀರು ಹಾಕಿ ಎಬ್ಬಿಸಿದ್ರು.
ಎಬ್ಸಿಸ್ ತಕ್ಷಣ ಅಂದರು ಎಲ್ಲಾಳ ಅಂತ, ಇಲ್ರಿ ಒಳಗೆ ಹೋದ್ರು ಅಂತ. ಅವಾಗ ಅದು ಕಿಡಿಗೇಡಿ ಬುದ್ಧಿ ಮೊದಲೇ ಅಲಾವುದ್ದೀನ್ ಖಿಲ್ಜಿ, ಇಲ್ಲ ಅವಳನ್ನು ನಾನು ಪಡಿಲೇಬೇಕಂತ ತಿಳ್ಕೊಂಡು ರಾಜ ರತನ್ ಸಿಂಗನನ್ನು ಅಪಹರಿಸ್ತಾರೆ. ರಾಜ ರತನ್ ಸಿಂಗನನ್ನು ಅಪಹರಿಸಿದ ಸಮಯದಲ್ಲಿ 7 ಕುದುರೆಗಳು ಅಂತ ಬೇರೆ ಬೇರೆ ಬುಕ್ಗಳಲ್ಲಿ ಬರೆದಾರ. 7 ಕುದುರೆಗಳ ತೆಗೆದುಕೊಳ್ಳುವುದರ ಮೂಲಕ ಅವರು ಬಿಡಾರವನ್ನು ನುಗ್ಗುತ್ತಂತೆ. ಬಿಡಾರವನ್ನು ನುಗ್ಗಿ ಆ ಬಿಡಾರದಲ್ಲಿರುವಂಥ ರಾಜ ರತನ್ ಸಿಂಗನನ್ನು ತನ್ನ ಕುದುರೆ ಮೇಲೆ ಕುಂದಿರಿಸಿಕೊಂಡು ವಾಪಸ್ ಬರುವ ಸಮಯದಲ್ಲಿ ರಾಣಿ ಆ ಪದ್ಮಿನಿ ದೇವಿಯನ್ನು ಹಿಡಿಯುವ ಸಲುವಾಗಿ 400 ಕುದುರೆಗಳು ಬೆನ್ನತ್ತಿದ್ದು ಯಾರ ಕೈಯಲ್ಲಿ ಸಿಗಂಗಿಲ್ಲ. ಬರ್ತಾಳೆ, ಬಂದು ತನ್ನ ಗಂಡನನ್ನು ಸಿಂಹಾಸನ ಮೇಲೆ ಕುಂದಿರಿಸಿ ಒಂದು ಮಾತು ಹೇಳ್ತಾಳೆ, ಈ ಜೀವನದಲ್ಲಿ ನೀನೇ ನನ್ನ ಗಂಡ, ಮುಂದಿನ ಜೀವನದಲ್ಲಿ ನೀನೇ ನನ್ನ ಗಂಡ, ನಿನ್ನನ್ನು ಬಿಟ್ಟು ನನ್ನನ್ನು ಯಾರೂ ಮುಟ್ಟಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಉರಿಯುತ್ತಿರುವಂಥ ಬೆಂಕಿಯಲ್ಲಿ 3000 ಕನ್ಯರೊಂದಿಗೆ ಯಜ್ಞಕುಂಡವನ್ನು ಪ್ರವೇಶ ಮಾಡಿ ಜುಹರಾ ಪದ್ಧತಿಯನ್ನು ಸ್ಮರಿಸಿದಂಥ ಭಾರತ ದೇಶದ ವೀರ ನಾರಿ ಯಾರಂದರೆ ರಾಣಿ ಪದ್ಮಿನಿ ದೇವಿ. ಪದ್ಮಿನಿ ವೃತ್ತಾಂತ ಅನ್ನುವಂಥ ಒಂದು ಗ್ರಂಥದಲ್ಲಿ ಅವಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಭಾರತ ದೇಶದಲ್ಲಿ ಇಂಥ ಅದ್ಭುತವಾದ ಸ್ತ್ರೀ ಇದ್ದುದನ್ನು ನಾವು ನೋಡಿ ಭಾಳ ಹೆಮ್ಮೆ ಪಡಬೇಕು. ಜುಹರಾ ಪದ್ಧತಿ ಅನುಸರಿಸಿದಾಗ ಯಾರು ಅಳಬೇಕಂದ್ರೆ ರಾಜ ರತನ್ ಸಿಂಗ್ ಅಳಬೇಕು. ರಾಜ ರತನ್ ಸಿಂಗನಕ್ಕಿಂತ ಹೆಚ್ಚು ಅಲಾವುದ್ದೀನ್ ಖಿಲ್ಜಿ ಹೊರಗಡೆ ಬಿದ್ದು ಒದ್ದೆ ಅಳ್ತಿದ್ನಂತ. ಹೊಟ್ಯಾಗ ಅವನು ಖಾರ ಕಲಿಸಿದಂಗಾಯ್ತು ಅವಳು ಸತ್ತಾಳನ್ನೋ ಸುದ್ದಿ ಕೇಳಿ. ಈ ರೀತಿಯಾಗಿ ನಾವು ಚಿತ್ತೋರ ಸಂಸ್ಥಾನ ಅಥವಾ ಮೇವಾರ ಸಂಸ್ಥಾನ ಅಂತ ಕರಿತೀವಿ. ಸಾಮೂಹಿಕ ಚಿತೆಗೆ 3000 ಸ್ತ್ರೀಯರೊಂದಿಗೆ ಜುಹರಾ ಪದ್ಧತಿಯನ್ನು ಅನುಸರಿಸಿದಂಥ ಮಹಿಳೆ ರಾಣಿ ಪದ್ಮಿನಿ ದೇವಿ. ರಾಣಿ ಪದ್ಮಿನಿ ದೇವಿಯ ಇತಿಹಾಸವನ್ನು ಯಾವ ಗ್ರಂಥದಲ್ಲಿ ಅಧ್ಯಯನ ಮಾಡ್ತೀವಿ ಅಂದರೆ ಅದು ಪದ್ಮಿನಿ ವೃತ್ತಾಂತ ಅನ್ನುವಂಥ ಗ್ರಂಥದಲ್ಲಿ ಅಧ್ಯಯನ ಮಾಡ್ತೀವಿ. ಅದಾದ ನಂತರ ಅವನು ಮಾಳ್ವದ ಮೇಲೆ ದಂಡೆತ್ತಿ ಹೋದ. ಮಾಳ್ವದ ಮೇಲೆ ದಂಡೆತ್ತಿ ಹೋಗಿದ್ದು 1305ರಲ್ಲಿ. ಮಾಳ್ವದಲ್ಲಿ ಒಬ್ಬ ಅರಸ ಇದ್ದ. ಆ ಮಾಳ್ವದ ಅರಸ ಯಾರಂದ್ರ ಮಲ್ಲಿಕ ದೇವ ಅಂತ. ಮಾಳ್ವದ ಅರಸ ಯಾರಂದ್ರ ಮಲ್ಲಿಕ ದೇವ. ಮಾಳದ ಅರಸನಾಗಿರುವಂಥ ಮಲ್ಲಿಕ ದೇವರಿಂದ ಅಪಾರ ಪ್ರಮಾಣದಲ್ಲಿ ದುಡ್ಡನ್ನು ಕೊಳ್ಳೆ ಹೊಡೆದು ಮಾಳ್ವ ಪ್ರದೇಶವನ್ನು ವಶಪಡಿಸಿಕೊಂಡು ವಾಪಸ್ ಹೋಗ್ತಾನೆ. ನಂತರ ಹೋಗುವ ಸಮಯದಲ್ಲಿ 1308ರಲ್ಲಿ ಇನ್ನೊಂದು ಪ್ರದೇಶವನ್ನು ವಶಪಡಿಸಿಕೊಂಡ ಶಿವಾನುಕೋಟೆ ಅನ್ನುವಂಥ ಪ್ರದೇಶವನ್ನು ವಶಪಡಿಸಿಕೊಂಡು ಆತನ ಉತ್ತರ ಭಾರತದ ಕೊನೆಯ ದಾಳಿ ಅಂತ ಕರಿತೀವಿ. ಉತ್ತರ ಭಾರತದ ಕೊನೆಯ ದಾಳಿ ಯಾವಂದ್ರೆ ಶಿವಾನುಕೋಟೆಯನ್ನು ವಶಪಡಿಸಿಕೊಂಡು ಅಲಾವುದ್ದೀನ್ ಖಿಲ್ಜಿ ಉತ್ತರ ಭಾರತಕ್ಕೆ ಹೋಗ್ತಾನೆ, ದೆಹಲಿಗೆ ಹೋಗ್ತಾನೆ. ಅವನ ವಿಚಾರಗಳೇನಾಗಿತ್ತಂದರೆ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಬೇಕು ಅಂತ. ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಬೇಕು. ಅದರ ನೇತೃತ್ವವನ್ನು ಮಲ್ಲಿಕಾಫರನಿಗೆ ಕೊಡ್ತಾನೆ. ಮಲ್ಲಿಕಾಫರನಿಗೆ ಅದರ ನೇತೃತ್ವವನ್ನು ಕೊಟ್ಟು 1307ರಲ್ಲಿ ಫಸ್ಟ್ ದೇವಗಿರಿಯ ಮೇಲೆ ದಾಳಿ ಮಾಡ್ತಾನೆ. ಒಂದು ವಿಶೇಷ ಏನು ಅಂತಂದರೆ ದೇವಗಿರಿಯ ಮೇಲೆ ಯಾಕೆ ದಾಳಿ ಮಾಡಿದ? ದೇವಗಿರಿಯಲ್ಲಿ ಯಾರಿದ್ರು? ದೇವಗಿರಿ ಅರಸ ಯಾರಂದ್ರೆ ರಾಜ ರಾಮಚಂದ್ರ ಅಂತಿದ್ದ. ಈ ರಾಜ ರಾಮಚಂದ್ರ ಅನ್ನುವಂಥ ವ್ಯಕ್ತಿಯ ಒಂದು ವಿಶೇಷ ಏನಂತಂದ್ರೆ ಈತ ಕರ್ಣದೇವನಿಗೆ ಆಶ್ರಯ ಕೊಟ್ಟಿದ್ದ. ಅವನು ಕರ್ಣದೇವನಿಗೆ ಆಶ್ರಯ ಕೊಟ್ಟಿದ್ದ, ದೇವಿಲಾದೇವಿಗೆ ಆಶ್ರಯ ಕೊಟ್ಟಿದ್ದ. ಕರ್ಣದೇವ ಹಾಗೂ ದೇವಿಲಾದೇವಿಗೆ ಆಶ್ರಯ ಕೊಟ್ಟಿದ್ದರಿಂದ ಯಾವುದೇ ಒಂದು ತೆರಿಗೆ ಕಟ್ಟಿಲ್ಲ ಅಂತ ತಿಳ್ಕೊಂಡು 1307ರಲ್ಲಿ ದೇವಗಿರಿಯ ಮೇಲೆ ದಂಡೆತ್ತಿ ಹೋಗಿ ರಾಜ ರಾಮಚಂದ್ರನ ಕೊಲೆ ಮಾಡ್ತಾನೆ. ಸಂಪತ್ತನ್ನು ಕೊಳ್ಳೆ ಹೊಡಿತಾನೆ. ಕೊಳ್ಳೆ ಹೊಡೆದು ದೇವಿಲಾದೇವಿಯನ್ನು ಅಪಹರಿಸಿಕೊಂಡು ಹೋಗ್ತಾನೆ. ಎಷ್ಟು ನೀಚಿರ್ಬೋದು ವಿಚಾರ ಮಾಡಿ. ದೇವಿಲಾದೇವಿಯನ್ನು ಅಪಹರಿಸಿಕೊಂಡು ಹೋಗಿ ತನ್ನ ಮಗನಾಗಿರುವಂಥ ತನ್ನ ಮಗನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ನೋಡಿ, ದೇವಿಲಾದೇವಿಯ ತಾಯಿ ಕಮಲಾದೇವಿಯನ್ನ ತನ್ನ ಪಟ್ಟದ ರಾಣಿಯನ್ನಾಗಿ ಘೋಷಣೆ ಮಾಡ್ಕೊಂಡನು. ಇನ್ನ ದೇವಿಲಾದೇವಿಯನ್ನ ಕುಜರ್ ಖಾನ್ ಅಥವಾ ಕಿಜರ್ ಖಾನ್ ಅನ್ನುವಂಥ ವ್ಯಕ್ತಿಗೆ ಅವಳನ್ನು ಹೋಗಿ ಮದುವೆ ಮಾಡಿಸ್ತಾನೆ. ಅದಕ್ಕೆ ಮಧ್ಯಯುಗಿನ ಭಾರತ ಇತಿಹಾಸ ಅಂಧಕಾರದ ಇತಿಹಾಸ ಅಂತ ಓದ್ತೀವಿ. ಯಾಕೆ? ದೇವಿಲಾದೇವಿ ಕಿಜರ್ ಖಾನ್ಗೆ ಏನಾಗಬೇಕಂದ್ರೆ ತಂಗಿ ಆಗಬೇಕು. ಅದರ ರಿಲೇಶನ್ಶಿಪ್ ಹಿಡಿದ್ರು ಕೂಡ ತಾಯಿಯನ್ನ ತಾನು ಮದುವೆಯಾದ, ಮಗಳನ್ನ ತನ್ನ ಮಗನಿಗೆ ಕೊಟ್ಟು ಮದುವೆಯನ್ನು ಮಾಡಿದ. ಇದು ದಕ್ಷಿಣ ಭಾರತದ ರಾಜ ಮಹಾರಾಜರ ಮನಸ್ಸಿಗೆ ಬಹಳಷ್ಟು ನೋವನ್ನು ಉಂಟು ಮಾಡಿತು ಅಂತ ಓದ್ತೀವಿ. ರಾಜ ರಾಮಚಂದ್ರನನ್ನು ಸೋಲಿಸಿ ಅಲ್ಲಿಯ ಸಂಪತ್ತನ್ನು ಕೊಳ್ಳೆ ಹೊಡೆದ. ಅದಾದ ನಂತರ 1309ರಲ್ಲಿ ನೇರವಾಗಿ ಯಾವ ಪ್ರದೇಶದ ಮೇಲೆ ದಾಳಿ ಅಂದರೆ ವಾರಂಗಲದ ಮೇಲೆ ದಾಳಿ ಮಾಡಿದ ಅಂತ. ವಾರಂಗಲದ ಮೇಲೆ ದಾಳಿ ಮಾಡ್ತಾನೆ. ವಾರಂಗಲದಲ್ಲಿ ಯಾರಿದ್ರು ಅಂತಂದ್ರೆ ವಾರಂಗಲದಲ್ಲಿ 2ನೇ ಪ್ರತಾಪ ರುದ್ರದೇವ ಅಂತ. ಪ್ರತಾಪ ರುದ್ರದೇವ
ಈ ಪ್ರತಾಪ ರುದ್ರದೇವ ವಾರಂಗಲದ ಮೇಲೆ ದಾಳಿ ಮಾಡಿ ಎರಡನೇ ಪ್ರತಾಪ ರುದ್ರದೇವನನ್ನು ಸೋಲಿಸ್ತಾನೆ. ರುದ್ರದೇವನನ್ನು ಸೋಲಿಸಿ ಅಲ್ಲಿರುವ ಬಂಗಾರ ಮುತ್ತು ರತ್ನಗಳನ್ನ, ಈ ಎರಡನೇ ಪ್ರತಾಪ ರುದ್ರದೇವನ ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಅವನೊಂದು ಬಂಗಾರದ ಸ್ಟ್ಯಾಚ್ಯೂ ಮಾಡಿದ್ನಂತ. ಆ ಬಂಗಾರದ ಸ್ಟ್ಯಾಚ್ಯೂ ಅಲ್ಲಿರುವ ಬಂಗಾರ ಮುತ್ತು ರತ್ನಗಳನ್ನು ತೆಗೆದುಕೊಂಡು ಹೋಗುವಾಗ ಆನೆಗಳು, ಒಂಟೆಗಳು, ಕುದುರೆಗಳು ನರಳಾಡಿದವು ಅಂತ ತಿಳ್ಕೊಂಡು ಅಮೀರ್ ಖುಸ್ರೋ ಹೇಳ್ತಾನೆ. ಮಲ್ಲಿಕಾಫರ್ 1309 ವಾರಂಗಲದ ಮೇಲೆ ದಾಳಿ ಮಾಡಿ ಎರಡನೇ ಪ್ರತಾಪ ರುದ್ರದೇವನನ್ನು ಸೋಲಿಸಿ ಅಲ್ಲಿರುವ ಬಂಗಾರ ಮುತ್ತು ರತ್ನಗಳನ್ನು ತೆಗೆದುಕೊಂಡು ಹೋಗುವಾಗ, ಕೊಹಿನೂರು ವಜ್ರವು ಕೂಡ ಅಂತ ಗುರುತಿಸ್ತೀವಿ, ತೆಗೆದುಕೊಂಡು ಸಾಮ್ರಾಜ್ಯಕ್ಕೆ ಹೋಗುವಾಗ ಒಂಟೆಗಳು, ಆನೆಗಳು, ಕುದುರೆಗಳು ನರಾಳಿದವು. ಎಷ್ಟು ಹೊರಿಸಿರ್ಲಿ ನಮ್ಮನೆ ದನ ಅಂತ ತಿಳ್ಕೊಂಡ್ರೆ ನೀವು ಆ ಒಂಟೆಗಳು ಅವೇ ಒದರಾಡ್ಯಾವಂದ್ರೆ ಎಷ್ಟರ ಮಟ್ಟಿಗೆ ಬಂಗಾರವನ್ನ ಒಯ್ದಿರ್ಬೋದು ವಿಚಾರ ಮಾಡ್ರಿ. ಇನ್ನು 1311ರಲ್ಲಿ ನಮ್ಮ ಕರ್ನಾಟಕದ ಮೇಲೆ ದಾಳಿ, ಕನ್ನಡದ ಮೇಲೆ ದಾಳಿ ಮಾಡಿದ. ಕನ್ನಡದ ಮೇಲೆ ಯಾರು? ಹೊಯ್ಸಳರ ಮೇಲೆ. ಹೊಯ್ಸಳ 3ನೇ ವೀರಬಲ್ಲಾಳ ಅಂತಿದ್ದ. ಆ 3ನೇ ವೀರಬಲ್ಲಾಳ ಹೇಳಿದ, ಮುಟ್ಟಿದನ್ ನೋಡಿ ಅಂತ. ಯಾರಿಗೆ? ಮಲ್ಲಿಕಾರ್ಜುನ. ದೂರ ನಿಂದ್ರು, ಬಂಗಾರ ಬೇಕಾ, ರೊಕ್ಕ ಬೇಕಾ, ರೂಪಾಯಿ ಬೇಕಾ, ತೊಗೊಂಡೋಗು, ಸನೆದ ಬರಬಾಣಿ ಅಂತ. ಹ್ಞೂನ್ರಿ ಬಾಬಾ ಅಂದವ. ಯಾರು? ಮಲ್ಲಿಕಾಫರ್. ಹಾಗಾದ್ರೆ 1311ರಲ್ಲಿ ಕರ್ನಾಟಕದ ಹೊಯ್ಸಳರ ಮೇಲೆ ದಾಳಿ ಮಾಡಿ 3ನೇ ವೀರಬಲ್ಲಾಳನ್ನು ಸೋಲಿಸಿ, ಅವ ಬಿಟ್ಟು 3ನೇ ವೀರಬಲ್ಲಾಳಂದ ಏನೇನು ಬೇಕು ತೊಗೊಂಡು ಹೋಗು, ನಾ ಇಲ್ಲಿ ಇರಂಗಿಲ್ಲ ಅಂತ ತಿಳ್ಕೊಂಡು, ಇವರು ಕಿರಿಕಿರಿನೇ ಬೇಡ ಅಂತ ತಿಳ್ಕೊಂಡು ಹಂಪಿ ನಗರವನ್ನು ನಿರ್ಮಾಣ ಮಾಡ್ತಾನವ. ತುಂಗಭದ್ರಾ ನದಿಯ ದಡದ ಮೇಲೆ ಹಂಪಿ ಎಂಬ ನಗರವನ್ನು ನಿರ್ಮಾಣ ಮಾಡಿ ಅಲ್ಲೇ ಗಪ್ಚುಪ್ ಕುಂದಿರ್ತಾನ. ತನ್ನ ಮಂತ್ರಿಗಳು ಹೇಳ್ತಾನ, ಹೋಗ್ಯಾರ ಇಲ್ಲ ಅಂತ. ಇಲ್ರಿ ಹೋಗ್ಯಾರ ಅಂತ. ಹೋದ್ಮ್ಯಾಗ ನಿಧಾನವಾಗಿ ವಾಪಸ್ ಬರ್ತಾನ. ಪಾಪ ಒಳ್ಳೆ ಮನುಷ್ಯ, 3ನೇ ವೀರಬಲ್ಲಾಳ. ಇನ್ನು ಅದಾದ ನಂತರ 1311ರಲ್ಲಿ ಇನ್ನೊಂದು ದಾಳಿ, ಪಾಂಡ್ಯರ ಮೇಲೆ ದಾಳಿ ಅಂತ ಕರಿತೀವಿ. ಪಾಂಡ್ಯರ ವೀರಪಾಂಡ್ಯನನ್ನು ಸೋಲಿಸಿ, ಗೇರಿಲ್ಲ ಯುದ್ಧ ತಂತ್ರಕ್ಕೆ ಭಾಳ ಫೇಮಸ್ ಆಗಿರುವಂಥ ವ್ಯಕ್ತಿ ವೀರಪಾಂಡ್ಯನನ್ನು ಸೋಲಿಸಿ ಅಲ್ಲಿರುವಂಥ ಸಂಪತ್ತನ್ನು ಕೊಳ್ಳೆ ಹೊಡಿತಾರೆ. ಅನುಕ್ರಮವಾಗಿ ಕ್ವಶನ್ ಕೇಳ್ಯಾನ. ದೇವಗಿರಿಯ ಮೇಲೆ ದಾಳಿ, ವಾರಂಗಲದ ಮೇಲೆ ದಾಳಿ, ಹೊಯ್ಸಳರ ಮೇಲೆ ದಾಳಿ, ಪಾಂಡ್ಯರ ಮೇಲೆ ದಾಳಿ. ಅಲ್ಲಿ ವೀರಪಾಂಡ್ಯ ಮತ್ತು ಸುಂದರ ಪಾಂಡ್ಯ ಅಂತ ಕರೀತಾರೆ. ಹಾಗಾದ್ರೆ ವೀರಪಾಂಡ್ಯ ಅಲ್ಲಿ ಆಳ್ವಿಕೆ ಮಾಡ್ತಿರ್ತಾನೆ. ಆ ವೀರಪಾಂಡ್ಯನನ್ನು ಸೋಲಿಸಿ ಅವರಿಂದ ಸಂಪತ್ತನ್ನು ಕೊಳ್ಳೆ ಹೊಡೆದ ಅಂತ ಹೇಳಿ ನೋಡ್ತೀವಿ. ಫೈನಲ್ ಹೋಗುವಾಗ ಮತ್ತೆ ದೇವಗಿರಿಯ ಮೇಲೆ ದಾಳಿ ಮಾಡಿ ಶಂಕರ ದೇವನನ್ನು ಸೋಲಿಸಿ ದಕ್ಷಿಣ ಭಾರತದ ಬಹುತೇಕ ಸಂಪತ್ತನ್ನು ಕೊಳ್ಳೆ ಹೊಡೆದು ಉತ್ತರ ಭಾರತಕ್ಕೆ ಹೋದರು ಅಂತ ಹೇಳಿ ನೋಡ್ತೀವಿ.